ಬಗನೆ ಮಾಡಲಿ ನೀನು ಯಾರು ಕೊಡ್ತಿದ್ಯಲ್ಲ ಹೊಡೆದ ತಕ್ಷಣ ಓಪನೇ ಆಗಿಲ್ಲ, ಇದು ಓಪನ್ ಆಗಿಲ್ಲ, ಬಾಯಿಲಿ ರಕ್ತ ಮೂರಲ್ಲೂ ಬಂದ್ಬಿಟ್ಟಿದೆ. ಏಟೆ ಹೋಗಿ ಬೀಳ್ತು, ಮತ್ತೆ ಕಿವಿ ಮೂಗಲಿ ಬಾಯಿಲಿ ಫುಲ್ ಬ್ಲಡ್ ಬಂದ್ಬಿಡ್ತು. ದೂರ ತಗೋಗಿ ಮೆಳೆ ಒಳಗೆ ತುರ್ಬಿಟ್ಟು ಯಾರನ್ನ ನಿಮ್ಮ ಚಿಕ್ಕಪ್ಪನ ಇಲ್ಲ ಅಂದ್ರೆ ಎತ್ಕೊಬರ್ಕೆ ಆಯ್ತಿರಲ್ಲ, ಎಲ್ಲ ನಜ್ಜಿ ಬಿಜ್ಜಿ ಮಾಡಬಿಡುದು. ಇಲ್ಲಿ ತಲೆ ಸುಮಾರು ದೂರದಲ್ಲಿ ಮರಿ ಬಿಟ್ಬಿಟ್ಟು ಬಳಸ್ಕೊಂಡು ಬಂದ್ಬಿಡ್ತು, ಇಮಿಡಿಯೇಟ್ಲಿ ಬಂದಿರೋದು. ಅಷ್ಟೊತ್ತಿಗೆ ಇವ್ರು 3 ಜನ ತಗೋಗಿ ಬಾಡ್ಬಕ್ಕಳು ಮೆಳೆ ಒಳಗೆ ತಳ್ಬಿಟ್ಟಿದ್ರು. ಒಳಗೆ ತಳ್ಳಿಲ್ಲ ಇವನ್ನ ಅಂದಿದ್ರೆ ಅಯ್ಯಣ ಎತ್ಕೊಬರೋಕೆ ಆಯ್ತಿರಲ್ಲ, ಎಲ್ಲ ನಜ್ಜಿ ಬಿಜ್ಜಿ ಅದೇ ಕಳಿಸ್ಬಿಡುದು. ಮತ್ತೆ ಸಿಟ್ಟದಕ್ಕೆ. ಮಾನ್ಯ ವೀಕ್ಷಕರೇ, ನೀವು ಇತ್ತೀಚೆಗೆ ಚನ್ನಪಟ್ಟಣದಲ್ಲಿ ಆನೆ ಕಾರ್ಯಾಚರಣೆ ನಡೀತಾ ಇದೆ. ದೊಡ್ಡೇನಹಳ್ಳಿಯಲ್ಲಿದ್ದೇವೆ. ವಿಶೇಷ ಅಂದರೆ ದೊಡ್ಡೇನಹಳ್ಳಿಯಲ್ಲಿ ಒಂದು ಮೃತ್ಯು ಆಗುತ್ತೆ. ಆಗ ಸಮಯದಲ್ಲಿ ಇವ್ರು ಇರ್ತಾರೆ ಆನೆ ದಾಳಿಗೆ. ಅವತ್ತು ಏನಾಗುತ್ತೆ ಅಂತ ಕೇಳಿ ಸರ್, ಇವರ ಚಿಕ್ಕಪ್ಪ, ಇವರ ತಂದೆಯ ತಮ್ಮ, ಇವರು ಮಾವು ತೋಟದಲ್ಲಿದ್ದು ಕಾಡು ಪಕ್ಕ ಇವ್ರ ಜಮೀನು. ಇವರು ಅಲ್ಲಿ ಕೆಲಸ ಮಾಡ್ತಾಯಿದ್ರು ಸರ್, ಮಾವು ತೋಟದೊಳಗೆ ಮೆಳೆಗಳು ಕಳಿಸ್ತಾ ಇದ್ರು. ಕಸ ಕೇಳ್ತಾ ಇದ್ರು, ಕಸ ಕೀಳ್ತಾ ಇದ್ರು. ಕೀಳ್ತಾ ಇರ್ಬೇಕಾದ್ರೆ ಇರೋ ಪಕ್ಕದಲ್ಲೆಲ್ಲೋ ಆನೆ ಇತ್ತು, ನೋಡ್ಕೊಳ್ಳಿಲ್ಲ ಅವರು. ಇವ್ರು ಏನು ಮಾಡೋರು, ಸ್ವಲ್ಪ ಗಲಾಟೆ ಮಾಡವ್ರೆ, ಮಾತಾಡ್ಕೊಂಡು ಜೋರಾಗಿ 1-2-3 ಜನ ಗಲಾಟೆ ಮಾಡ್ಕೊತಿರಲ್ಲ, ಮಾತಾಡ್ತಾರೆ ಜೋರಾಗಿ ಮಾತಾಡೋರು. ಅದು ಮರಿ ಆನೆ. ಇದು ಮರಿ ಆನೆಗೆ ಏನೋ ಮಾಡ್ತಾರೆ, ನನ್ನ ಮರಿಗಳಿಗೆ ಏನೋ ಮಾಡ್ತಾರೆ ಅಂದ್ಬಿಟ್ಟು ಆನೆಗೆ ಸ್ವಲ್ಪ ಇದಾಗಿ ಭಯ ಬಂದು ಇವರ ಚಿಕ್ಕಪ್ಪ ಬಿಳಿ ಬಾಡಿ ಹಾಕವನೆ, ಡ್ರೆಸ್ಸು. ಏನು ಮಾಡವನೆ ಇವನೇನು ಮಾಡವನೆ, ಇವ್ರು ಹೊಂಟೋಯ್ತು ಅಂದ್ಬಿಟ್ಟು ಇಲ್ಲ ದೂರ ಆನೆ ನೋಡ್ಕೊಳ್ಳಲ್ಲ, ಮರೆ ಅಲ್ವಾ, ಗಲಾಟೆ ಮಾಡವ್ರೆ. ಅದು ಬಂದದ್ದು ಏಕಾಏಕಿ ಬಂದದೆ, ಹಿಂಗಿದಾಗ ಒಂದು ಸತಿ ಸೊಳ್ಳೆಲ್ಲ ಒಂದಸ್ತಿ ಬಿಡ್ತದೆ. ಅಲ್ಲಿವರೆಗೆ ಇವ್ರು ನೋಡೇ ಇಲ್ಲ. ಏನಾಗುತ್ತೆ ಅವತ್ತು? ನೀನು ಇರ್ತೀಯಲ್ಲ ಪ್ರತ್ಯಕ್ಷ ದರ್ಶಿಯಾಗಿ, ಏನಾಗುತ್ತೆ ಅವತ್ತು? ಅವಾಗ ಏನಾಗುತ್ತೆ ಒಂದು ಗೊತ್ತಾಗಿರಲಿಲ್ಲ, ನೋಡ್ಕೊಳ್ಳಿಲ್ಲ ನಾವು ಆನೆನ. ಅದು ನೀವೇ ಎಷ್ಟು ಗಂಟೆ ಹೋಗ್ತೀರಾ ತೋಟಕ್ಕೆ ಅವತ್ತು? ನಾವು ಅವತ್ತು 8:15 ಹೋಗಿದ್ದು. 8:15 ಹೋಗಿ ನಮ್ಗೆ ಗೊತ್ತಿಲ್ಲ, ನಮ್ಮ ಪಾಡ ನಾವು ಮೆಳೆ ಕೀಳ್ತಾ ಇದ್ದೋ, ಕಸ ಕೇಳ್ತಾ ಇದ್ದ ಹೊಲದ್ದು. ಅವನು 4 ಜನ ಇದ್ದು. 4 ಜನದಲ್ಲಿ ಇಬ್ಬರು ಆ ಕಡೆ ಇದ್ದರು, ನಾನು ನಮ್ಮ ಚಿಕ್ಕಪ್ಪ ಜೊತೆಲೇ ಇದ್ದು. ಕೀಳ್ತಾ ಇರುವಾಗ ಅದು ಒಳಗೆ ಒಂದ್ಸಲ ಸೌಂಡ್ ಮಾಡ್ತು, ನಾವು ಕೇಳಿಸ್ಕೊಳ್ಳಿಲ್ಲ. ಏನು ಸೌಂಡ್, ಯಾವ ರೀತಿ ಬರ್ತದೆ? ಮಾಮೂಲಿ ಸೌಂಡು ಬಡ್ಕೋತದ ಅದು. ಮಾಡ್ತು. ಅದು ಎಷ್ಟು ಆನೆಗಳಿದ್ವು ಅಲ್ಲಿ? 7. ಇದು ಇನ್ನೊಂದು ಹತ್ರದ ಮರಿ, ಅದು ಹತ್ರ ಮರಿ ಅಷ್ಟೇ ಎದ್ದದ್ದು. ಇನ್ನೊಂದು ಒಂಟಿ ಆಯಿತು. ಒಂಟಿ ನಮ್ಗೆ ಬರಲ್ಲ, ಅದು ದೂರ ಇತ್ತು, ನಮಗೂ ತಗೊಳಕೊಳ್ಳಿಲ್ಲ. ಅದಕ್ಕೆ ಬೆಳಗ್ಗೆ 8:15. ಆಮೇಲೆ ಏನು ನಡೀತಲ್ಲಿ? 8:30 ನಾವು ಹೋಗಿದ್ದು. ಈ ಘಟನೆ ಆದದ್ದು ಸುಮಾರು 11:30-12 ಗಂಟೆ. ಅದು ನಮಗೆ ಏಕಾಏಕಿ ಆಗಿಲ್ಲ. ಏನು ಹೇಗಾಯ್ತಂತ ಅವತ್ತು? ಮರಿ ಇತ್ತು, ಕಿರಿಸ್ತು ನಮ್ಮ ಅಂದ್ರೆ ಮರಿಯವ್ರಿಗೆ ತಲೆ ಮೇಲೆ ಹೊಡೆದ್ಬಿಟ್ಟು ತಿರ್ಗಾ ಬಡ್ಕೊಬಿಡ್ತದೆ. ಅಂದ್ರೆ ಬಡ್ಕೊಳತ್ತಂದ್ರೆ ಅದು ಸೌಂಡ್ ಮಾಡ್ತದೆ. ಅದು ಫಸ್ಟ್ ಮಾಮೂಲಿ ಸೌಂಡ್ ಇಲ್ಲ ಸಾ, ಮರಿ ತಳ್ಕೊಂಡು ಹೋಗೋದು. ಸೌಂಡ್ ಮಾಡ್ತು, ಹರ್ಚ್ಕೊಂಡು ಹೋಯ್ತು. ತಿರ್ಗಾ ಬಡ್ದ್ಬಿಟ್ಟು ಹೋದ್ಮೇಲೆ ನಾವು ಹೋದಾಗ್ಲೂ ತಿರ್ಗಾ ಕಾಡಾಳಕ್ಕೆ ಹೋಗಿ ತಿರ್ಗಾ ಬರ್ತು. ನಮ್ಮ ಚಿಕ್ಕಪ್ಪರೆಲ್ಲ ಹಾಕಿದ್ದು ಅಲ್ಲಿಗೆ ಬಂದ್ಬಿಡ್ತು ತಿರ್ಗಾ ವಾಪಸ್ಸು. ನಾವು ಮೆಳೆ ಒಂದಿತ್ತು ದೂರ ತಗೋಗಿ ಮೆಳೆ ಒಳಗೆ ತುರ್ಬಿಟ್ಟು. ಯಾರನ್ನ? ನಿಮ್ಮ ಚಿಕ್ಕಪ್ಪನ? ಇಲ್ಲ ಅಂದ್ರೆ ಎತ್ಕೊಬರ್ಕೆ ಆಯ್ತಿರಲ್ಲ, ಎಲ್ಲ ನಜ್ಜಿ ಬಿಜ್ಜಿ ಮಾಡಬಿಡುದು. ಸತ್ತಾಗಿದ್ರು. ಬಿದ್ದಿತ್ತು ಇಲ್ಲಿ ತಲೆ ಫುಲ್ಲು ಬ್ಲಡ್ಡು ಹೋಗಿತ್ತು. ಅಸತ್ಗೆ ಬಡ್ದ್ಬಿಟ್ಟು ಹೋಗಿ ಒಂದು 10 ನಿಮಿಷ ಆದ್ಮೇಲೆ ತಿರ್ಗಾ ಬಂದ್ಬಿಡ್ತು ಆನೆ ಅಲ್ಲಿಗೆ ಫ್ಲಾಟ್ಗೆ. ಆ ಮರಿನ ಕರ್ಕೊಂಡು ಹೋಗುತ್ತದು. ಮರಿ ಅಲ್ಲೇ ಇತ್ತು, ತಳ್ಕೊಂಡು ಹೋಗುತ್ತೆ. ಮುಂದೆ ಕಾಲ ಐತಲ್ಲ, ಆ ಕಾಲನ್ನ ಎಡ್ರಕ್ಕೆ ತಗೊಳ್ಕೊಂಡು ಹಿಡ್ಕೊಂಡು ತೊಳ್ಕೊ ಹೋಗುತ್ತೆ. ಏನಾರ ಮಾಡ್ತಾರೆ. ನಾವು ಇರ್ತೀವಲ್ಲ ಅಲ್ಲಿ, ನಾವು ಒಂದು 7-8 ಜನ ಗೆಡ್ಡೆ ಕೇಳ್ತಾ ಇದ್ವಾಗ ಇವನು ಹೊಡೆದ ತಕ್ಷಣ ಇವರು ಬೆದರಿದ್ದಾರೆ. ಒಂದು 3-4 ಸೈಡ್ ಸರಡ್ ಹೋಗಿದಾರಲ್ವಾ, ತಿರ್ಗಾ ಬಡ್ಕೊಂಡು ಜೋರಾಗೆ ಮರಿಯ 2 ಕಾಲು ನೆಟ್ರಾಗ ಹಾಕೊಂಡು ತಿಳ್ಕೋಗಿದೆ. ಅದು ಬಡ್ಕೊಂಡು ತಿಳ್ಕೋಗಿರೋದು. ಅದು ಮರಿ ಹೊಡೆದು ಬಿಡ್ತಾರೆ ಅಂತ. ಇವಾಗ ತಾಯಿಗೆ ಮಕ್ಳಿಗೆ ಏನಾರ ಹೊಡೆದಾಗ ಬಡ್ಕೊಂಡ್ ಬರ್ತಾರಲ್ಲ, ಹಂಗೆ ಬಡ್ಕೊಂಡ್ ಬಂದ್ಬಿಡ್ತು. ಭಯ ಆಗುತ್ತೆ ಅಂತ 2 ಕಾಲು ನೆಟ್ರಾಗ ಹಾಕೊಂಡು ತಿಳ್ಕೊಂಡು ಕೆಳಗಡೆ ಕೆರೆ ಐತೆ, ಆದಿ ಕೆರೆಗೆ ಕರ್ಕೊಂಡು ಹೊಂಟಾಯ್ತು. ತಿರ್ಗಾ ಬಂದಿರೋದು ಇಮಿಡಿಯೇಟ್ಲಿ. ಅವಾಗ ಅವರು ಬರೋದಕ್ಕೆ ಸುಮಾರು ದೂರದಲ್ಲಿ ಮರಿ ಬಿಟ್ಬಿಟ್ಟು ಬಳಸ್ಕೊಂಡು ಬಂದ್ಬಿಡ್ತು. ಇಮಿಡಿಯೇಟ್ಲಿ ಬಂದಿರೋದು. ಅಷ್ಟೊತ್ತಿಗೆ ಇವ್ರು 3 ಜನ ತಗೋಗಿ ಬಾಡ್ಬಕ್ಕಳು ಮೆಳೆ ಒಳಗೆ ತಳ್ಬಿಟ್ಟಿದ್ರು. ಒಳಗೆ ತಳ್ಳಿಲ್ಲ ಇವನ್ನ ಅಂದಿದ್ರೆ ಅಯ್ಯಣ ಎತ್ಕೊಬರೋಕೆ ಆಯ್ತಿರಲ್ಲ, ಎಲ್ಲ ನಜ್ಜಿಗೆ ಅದೇ ಕಳಿಸ್ಬಿಡುದು. ಮತ್ತೆ ಸಿಟ್ಟದಕ್ಕೆ. ಅಂದ್ರೆ ಅದ್ರ ಅರ್ಥ ಏನಂದ್ರೆ ಫಸ್ಟ್ ಮರಿನ ಸೇಫ್ ಮಾಡ್ಬೇಕು. ನಾನು ಸೇಫ್ ಬರೆದ್ಬಿಟ್ಟು ಹೊಂಟಾಯ್ತು. ಇಲ್ಲಿಲ್ಲ ಅಲ್ಲಿ ತಲೆ ಮೇಲೆ ಹೊಡೆದ್ಬಿಟ್ಟು ಹೊಂಟಾಯ್ತು. ಅದು ಎಲ್ಲಿ ಬಿದ್ದಿತ್ತು ಇವ್ರೆ ತಲೆಗೆ? ನೀನು ಯಾರು ಕೊಡ್ತಿದ್ಯಲ್ಲ, ಹೊಡೆದ ತಕ್ಷಣ ಓಪನೇ ಆಗಿಲ್ಲ, ಇದು ಓಪನ್ ಆಗಿಲ್ಲ, ಬಾಯಿಲಿ ರಕ್ತ ಮೂರಲ್ಲೂ ಬಂದ್ಬಿಟ್ಟಿತ್ತು. ತಲೆಗೆ ತಲೆಗೆ ಏಟೆ ಹೋಗಿ ಬೀಳ್ತು,
ಮತ್ತು ಕಿವಿ ಮೂಗೆಲಿ ಬಾಯ್ಲಿ ಫುಲ್ ಬ್ಲಡ್ ಬಂದ್ಬಿಡ್ತು. ಅಲ್ಲೇ ಸ್ಪಾಟ್ ಅವನು, ಅಲ್ಲೇ ಫ್ಲಾಟು. ಏನು ಸುದ್ದಿನೇ ಇಲ್ಲ. ಹಾಂ, ಅಲ್ಲೇ ಸ್ಪಾಟು, ಒಂದೇ ತಾವು. ಹಾಂ. ಇಲ್ಲ ಇವರೆಲ್ಲ ಕಿರ್ಚಿದಾರಲ್ಲ, ಇವರೆಲ್ಲ ಕಿರ್ಚ್ಕೊಂಡಿದ್ದಾರೆ. ಇವರು 3-4 ಜನ ಜಾಸ್ತಿನೇ ಜೊತೆಲಿ ಇದ್ರಲ್ಲ, ಇದ್ರಲ್ಲ, ಐದು ಜನ ಅವರು ಇದ್ರಲ್ಲ. ಕಿರ್ಚಿದ್ದಾರೆ ಓಡಿಸೋಕ್ಕೆ. ಆಗೇನು ಪಟಾಕಿ ಗಿಟಕಿ ಏನು ತಗೋಗಿಲ್ವಲ್ಲ ಇವರು. ಏನು ತಗೋಗಿಲ್ಲ. ಮೇಳೆ ಕೀಳಕ್ಕೆ ಸೊತೆ ಕೀಳಕ್ಕೆ ಹೋಗಿರೋದು ನಾವು ಬೆಳಗ್ಗೆನೆ. ಅದೆಲ್ಲ ತಗೋಗುವ ನಾವು. ಹಿಂಗೆ ಬರ್ತದೆ ಅಷ್ಟೊತ್ತಿಗೆ ನಮ್ಮ ಭೂಮಿಗೆ ಅಂತ ಯಾರಿಗೂ ಗೊತ್ತಿತ್ತು? ಗೊತ್ತಿರಲಿಲ್ಲ. ಸೀದಾ ತಲೆಗೆ ಹೊಡಿತು, ಸ್ಪಾಟ್ ಅಲ್ಲ. ಬ್ಲಡ್ ಎಲ್ಲೆಲ್ಲಿ ಬಂತು? ಕಿವಿ, ಮೂಗು, ಬಾಯಿ, ಹಾಂ, ಮೂರಲ್ಲೂ ಯಾವಾಗ ಬತ್ತು. ಆಮೇಲೆ ಅದು ಮರಿನ ಹಿಡ್ಕೊಂಡು ಮತ್ತೆ ಮರಿನ ಬಿಟ್ಟು ಮತ್ತೆ ಬರುತ್ತೆ ಮರಿ ಬುಟ್ಟಿ ಅಷ್ಟೊತ್ತಿಗೆ ಆ ವ್ಯಕ್ತಿನ ಹುಡುಕುತ್ತೆ. ಹಾಂ, ಅವು ಹುಡುಕ್ತಾಗ ಸಿಕ್ಲಿಲ್ಲ. ಎಲ್ಲಿ ಮೇಳೆ ಒಳಕ್ಕೆ ಉದಿಗೆ ತಳ್ಬಿಟ್ಟಿದ್ರಲ್ಲ ಒಳಕ್ಕೆ ಇವರು. ಈ ಥರ ಉದಿ ಒಳಗಡೆ ಆಗ್ಬಿಟ್ಟಿದ್ರು ಅವರು. ಅವತ್ತು ಸಿಕ್ಲಿಲ್ಲ. ಇವರು ಮೇಳೆ ಕಿಡಿತದಾಗ ಇವರೇ ಗಲಾಟೆ ಮಾಡಿದ್ದಾರೆ ಸರ್. ಅವರು ಮಾತಾಡ್ಕೊಂಡು ಅವ್ರವ್ರೆ ಹಂಗೆ ಕಿತ್ಕಬ ಹಿಂಗೆ ಕಿತ್ಕಬ, ನೀನು ಆಚಾರ ಬಾ ಈ ಚಾರ ಬಾ ಅನ್ಕೊಂಡು ಮಾತಾಡ್ಕೊಂಡು ಇವ್ರ ಪಾಡಿಗೆ ಇವರು ಆನೆ ಸೊಂಡು ಇವ್ರಿಗೆ ಗೊತ್ತಾಗಿಲ್ಲ. ಇವ್ರ ಪಾಡಿಗೆ ಇವರು ಕೋಲ್ಗುದ್ಲಿ ಮತ್ತು ಆರೇ ಕೆಲಸ ಮಾಡ್ತೀವಲ್ವ ನಾವು. ನಮಗೆ ಬೇರೆ ಕಡೆ ಈಗ ಇಲ್ಲ. ನಮ್ಮ ಪಾಡಿಗೆ ನಾವು ಮಾತಾಡ್ಕೊಂಡು ಕಿತ್ಕೋ ಹೋಯ್ತಿದ್ದೋ. ಅದು ಹಿಂದೆಗಡೆಯಿಂದ ಬಂದು ಮಾವನ ಮರ ಅಲ್ವಾ, ಮಾವನ ಮರ ಕಾಣಿಸ್ತೀರ ಇಂಚರಿಂದ ಬಂದು ಹೊಡೆದ್ರು. ಅಲ್ಲೇ ಹಿಂದೆನೇ ಇದೆ ಇವ್ರಿಗೆ. ಹಿಂದೆನೇ ಇದೆ, ಗೊತ್ತಿಲ್ಲ. ಸ್ವಲ್ಪ ಗಮನ ವಹಿಸಿದ್ರೆ ಏನಾಯ್ತಿರ್ಲಿಲ್ಲ. ಗೊತ್ತಾಗೋದು ಬಚಾವ್ ಆಗ್ಬೋದಾಯ್ತು. ಇವ್ರಿಗೆ ಬಚಾವ್ ಆಗೋ ರೀತಿನೇ ಗೊತ್ತಾಗ್ಲಿಲ್ಲ ಅವ್ರಿಗೆ. ಏನು ಬಗ್ಗೊಂಡು ಕೇಳ್ತಾ ಇರ್ತೀವಿ, ಸಡನ್ನಾಗಿ ಎದ್ದಿಂಗೆ ನಿಂತ್ಕೊಂಡು ಹಿಂಗೆ ತಿರುಗಿದ ತಕ್ಷಣ ಎಲ್ಲಿ ಓಡೋಗ್ತೀರಾ? ಅದರಲ್ಲಿ 2 ತಾಪ್ ಕಿಡ್ಕೋತದೆ. ನಾವು ಓಡೋದಲ್ಲಿ ಮತ್ತೆ ಮರಿನ ಬಿಟ್ಟು ವಾಪಸ್ ಬರೋದು ಯಾಕಂತ ಅದು ಭಾರಿ ಆಶ್ಚರ್ಯ. ಈಗ ಅದೇ ನಮಗೂ ಗೊತ್ತಾಗಿಲ್ಲ. ಅದು ಯಾಕೆ ಬಂತು? ಕರ್ಕೋಗಿ ಸುಮಾರು ದೂರ ಹೋಗಿದೆ, ಮರಿಬಿಟ್ಟು ತಿರ್ಗಾ ರಿಟರ್ನ್ ಬಂದಿದೆ ಅದು. ಅಷ್ಟೊತ್ತಿಗೆ ಇವರು ಅಲ್ಲಿದ್ದವರೆಲ್ಲ ಅರ್ಗಿಲಿ ಮೇಳೆ ಮಾವನ ಮರಗಳು ಉದಿ ಬಡಬಕ್ಲ ಮೇಳೆ ಎಲ್ಲ ಇತ್ತು. ಒಳಗೆ ಹಾಕ್ಬಿಟ್ರು. ಇವ್ರು ಹಳದಿಂದ ಆಚೆ ಪರಾರಿ. ಇಲ್ಲ ಅಂದ್ರೆ ಇವರಲ್ಲಿ 4 ಆಳೆಲ್ಲ ಯಾರು ತಿರ್ಗಾ ಇನ್ನೊಬ್ಬ ಯಾರ ಔಟ್ ಆಗ್ಬೇಕಾಯ್ತು. ಇವರು ನಾವೇನಾರು ಅದಕ್ಕೆ ಮಾಡ್ತೀವಿ ಅಂತ. ಈಗ ಹಂಗೆ ತಾಯಿ ಮಗನ ಸೇಫ್ ಮಾಡ್ಕೋತಾರೆ, ಆ ಥರ ಸೇಫು. ನಮಗೆ ಆನೆ ದಾಳಿ ತಪ್ಪುಲ್ಲೇ ಇಲ್ಲ. ನಮಗೆ ಅಷ್ಟೊತ್ತಾಗಿದೆ 6 ಗಂಟೆಯಿಂದ ಈಗ ಹೊಲಮಳಕ್ಕೆ ನಾವು ಹೋಗೋಕೆ ಆಗಲ್ಲ. ಎಲ್ಲಿ ಬರುತ್ತೆ ಗೊತ್ತಿಲ್ಲ, ಎಲ್ಲಿ ಬರ್ತದೆ ಗೊತ್ತಿಲ್ಲ. ಇವಾಗ ಸುಮಾರು ಇದೆ ಬಿಡಿ, 7-8 ಒಂದು 10-15 ಇದ್ದೇವೆ. ಈಗ ಎಲ್ಲಿ ಬರ್ತದೆ ಅಂತ ಇತ್ಲು ಮೊಳಕೆ ಹೋಗೋಕೆ ಭಯ. ಆ ನಂತರ ನಿಮಗೆ ಸರ್ಕಾರ ಪರಿಹಾರ ಎಷ್ಟು ಕೊಡ್ತೀರಾ? 7 ಲಕ್ಷ ಕೊಟ್ಟು ನಮ್ಮ ಚಿಕ್ಕಪ್ಪ 7 ಲಕ್ಷ. 7 ಲಕ್ಷ ಕೊಟ್ಟರು. ಪಾಪು ಇತ್ತು ಒಂದು 10 ವರ್ಷದ್ದು, ಚಿಕ್ಕದು ಪಾಪು. ಪಾಪು ಇದು ಮಾಡಿ ಕೊಟ್ಟರು, ಜಂಟಿ ಮಾಡಿ. ಪಾಪು ಅದೆಲ್ಲ ಜಂಟಿ ಮಾಡಿ ಕೊಟ್ಟರು. ಆನೆ ಅಂದರೆ ನಮಗೆ ಭಯ ಅಂತೆ ಗೊತ್ತಿರಲಿಲ್ಲ. ಭಯ ಅನ್ನೋದೇ ಗೊತ್ತಿರಲಿಲ್ಲ ನಮಗೆ. ನಾವು ನಾವೇನು ಕಾಡ್ಗಂತೂ ಯಾವ ಕಾರಣಕ್ಕೂ ನಾವು ಹೋದವರೆಲ್ಲ ಬಿಡಿ ಎಲ್ಲ ಉದಿ ಆಗ್ಬಿಟ್ಟಿದೆ. ಕಾಡ್ಗಂತೂ ಹೋಗೋದಿಲ್ಲ. ಈಗಲೂ ನಮ್ಮ ಊರಲ್ಲಿ ಹೋಗಲ್ರು. ಎಲ್ಲ ಏನು ಹೊಲ್ಮಳ ಅವ್ರವ್ರ ಮನೆ ಆಯಿತು, ಅವ್ರವ್ರ ಜಮೀನಾಯಿತು, ಊರಾಯಿತು. ಈಗ ರಾತ್ರಿ ಹೊತ್ತು 8 ಗಂಟೆಯಿಂದ ಗಾಡಿಯಲ್ಲಿ ಬರೋಕ್ಕಾಗಲ್ಲ ಸರ್. ಚರ್ಮಣದಿಂದ ಇಲ್ಲಿಗೆ ಬರೋಕ್ಕಾಗಲ್ಲ, ಟೌನಿಗೆ ಬರೋಕ್ಕಾಗಲ್ಲ. ಯಾರಿಗಾರ ಫೋನ್ ಮಾಡಿ ಅಂತ ನಮ್ಮ ಹುಡುಗರಿಗೆ ಕರ್ಸ್ಕೋಬೇಕು ನಾವು. ಈಗ 3-4 ಜಾಗ ಇಮಿಡಿಯೇಟ್ಲಿ ಪಕ್ಕಾ ಗೊತ್ತಾಗ್ಬಿಟ್ಟಿದೆ ನಮಗೆ, ಈ ಜಾಗದಲ್ಲಿ ಬಂದೇ ಬರ್ತದೆ ಅಂತ. ಈಗ ನಾವು ಅಷ್ಟೊತ್ತಿಗೆ ಏನು ಮಾಡ್ಬೇಕು, 5 ಗಂಟೆ ಮುಂದಾಗೆ ಊರಿಗೆ ಬರ್ಬೇಕು. ಎರಡಿನೂ ಐತೆ ಸರ್, ಚಿರತೆನೂ ಐತೆ. ಈಗ ಗುಡ್ಡೆ ಇದೆ. ಇದು ನಮ್ಮ ಅಪ್ಪರು ಕುರಿ ಇಟ್ಕೋಗಿದ್ದಾರೆ. ನಮ್ಮ ದಾರಿ ಅದು, ನಮ್ಮ ಅಲ್ತಾ ಹೋಗೋಕ್ಕೆ 15,000 ಕೊಟ್ಟು ಮರಿ ತಂದಿದ್ದೀನಿ. ಮಾನಣೆಗೆ ಇಲ್ಲ, ವಾಗದ್ ಸಾಕ್ತು ವಾತ್ ಬಂದು. ಹಂಗಾಗಿದೆ ನಮಗೆ. ನಮ್ಮ ಪರಿಸ್ಥಿತಿ ಈಗ ಹೇಳ್ಕೋಬೇಕು ಅಂದರೆ ಮೇಲೆ ದಾಳಿ ಮಾಡ್ತದೆ, ಭಾಳ ಕಷ್ಟ ಇದೆ ನಮಗೆ. ಏನು ಹೋದ ವರ್ಷನೂ ಆನೆ ಕಾರ್ಯಾಚರಣೆ ಆಯಿತು, ಅದ್ರ ಹಿಂದೆನೂ ಆಯಿತು, ಈ ವರ್ಷ ಮತ್ತೆ ಮಾಡ್ತಾ ಇದ್ದಾರೆ. ಯಾಕೆ ಆನೆಗಳು ಅಷ್ಟೊಂದು ಇದಾವ? ನಿಮ್ಮ ಮೇಲೇನೋ ದಾಳಿ ಮಾಡ್ತಂತಲ್ಲ? ಹೌದು ಸರ್, ಸಣ್ಣ ಸಲಗ ಮಧ್ಯಾಹ್ನ ಟೈಮು ಗಾಪ್ರಲ್ಲಿ ಬಂದ್ಬಿಡ್ತು. ಎಷ್ಟು ಗಂಟೆಗೆ? 12:30. ಹಾಂ, ಅಲ್ಲ ಅಲ್ಲಿ ಬಂದಿದ್ದೆ ಅದಕ್ಕೆ ಅದು ಅದೇ ಸಹ ಅದು ಎಲ್ಲೋ ಒಂಟಿ ಸಲಗ ತಪ್ಪಿಸ್ಕೊಬಿಟ್ಟದೆ. ಸಲಗ ತಪ್ಪಿಸ್ಕೊಬಿಟ್ಟು ಮಧ್ಯಾಹ್ನ ಟೈಮ್ ನಮಗೆ ಅಟ್ಯಾಕ್ ಮಾಡಿಬಿಟ್ಟದು. ನಿಮಗೆ ಎಲ್ಲೇ ಲೇಟ್ ಆಗಿದೆ? ನನಗೆ ಇಲ್ಲಿ ಫುಲ್ ಕಾಲು ಇದು ಹಳ್ಳ ಇಲ್ಲ ಅಂದರೆ ನಾವು ಔಟೆ. ನಾನು ಬಡ್ಕೊಂಡು ಯಾರೋ ಬರಲಿ ತಿರ್ಗಾ ಕಾಲಲ್ಲಿ ಎಳ್ಕೊ ಮ್ಯಾಕ್ ಕತ್ತಿ ಬೋರೆ ಮೇಕೆ ಯಾರೋ ಹೊಲ ಉಳ್ತದನು ಬಂದು ಬಂದೆ. ಹಿಂಗೆ ಕೆಟ್ನಲ್ಲಪ್ಪ ಆನೆ ಅನ್ಕೊಂಡು ಯಾರೋ ರೇಷ್ಮೆ ತೋಟ ಉಳ್ತದನು ಬಂದು ಊರಲ್ಲಿ ಜನ ಕರ್ಕೊಬಂದು ಆಮಾಕೆ ಫಾರೆಸ್ಟ್ನವ್ರು ಫೋನ್ ಮಾಡಿ ಅಲ್ಲಿಂದ ನಡಿಕಾಯ ಹೊಡೆದೈತೆ ಫುಲ್ ಹಿಂಬಡಿ. ಅದು ಇಲ್ಲಿ ಹಿಂಬಡಿ, ಇದು ಫುಲ್ ಹಿಂಬಡಿ ಹೊಡೆದೈತೆ. ಇದು ಇದೇನಿಲ್ಲ ಸಹ, ಇದು ಮೂಳೆಗಳು ಏನೂ ಇಲ್ಲ. ಇದು ಸುಮ್ಮನೆ ನಡೆಯೋದು ಅಷ್ಟೇ, ಭಾರ ಬಿಡೋದಿಲ್ಲ. ಈಗ ಹಿಂಗೆ ಬಲಗಾಲ ಮೇಲೆ ನಿಂತ್ಕೋತೀನಿ, ಎಡಗಾಲ ಮೇಲೆ ಭಾರ ಇಲ್ಲ, ನೋವು. ಇದು ಫುಲ್ಲು ಏನು ಹೊಡೆದೋಗೋದು ಇದೆಲ್ಲ ಏನಿಲ್ಲ. ಆಗ ಅಂತ ಹೇಳಿದ್ರೆ ಅವತ್ತು 12:30 ಮಧ್ಯಾಹ್ನ ನೀವು ಏನು ತೊಗೊಂಡೋಗಿದ್ರ ಕಾಡಿಗೆ? ನಾವು ಎಷ್ಟಿದ್ವು ಆನೆಗಳು ಅವತ್ತು? ಒಂದೇನೆ. ಅದೇನು ಸಲಗಾನ? ಸಲಗ ಹೇಗಿತ್ತು? ದೊಡ್ಡ ಸಲಗ. ದೈತ್ಯವಾಗಿತ್ತು. ನೀವು ಕೂತ್ಕೊಂಡಿದ್ರ ನಿಂತ್ಕೊಂಡಿದ್ರ? ಕುಂತ್ಕೊಂಡಿದ್ದು. ನೀವು ಹಿಂದೆ ನೋಡಿಲ್ಲ? ಹಿಂದೆ ನೋಡಿಲ್ಲ. ಹಿಂಗೆ ದನ ಕಟ್ಟಾಕೊಂಡು
ಹಿಂಗೆ ಕುಂತಿದ್ದೋ ಹಿಂಗೆ ಬರಂತ ಹಿಂಗೆ ಹಿಂದೆ ಎಡ ಬಂದ್ಬಿಟ್ಟು ಹಿಂಗೆ ಓಡಿ ಓಡಿ ಬರಂತ ಹಂಗೆ ಬಂದ್ಬಿಡ್ತು ನೋಡಿ. ಶರ್ಟ್ ಯಾವ್ದು ಹಾಕಿದ್ರೆ ಕಲರ್ ನೆನಪಿದೇನಾ? ಶರ್ಟ್ ಅದೇ ಬೇರೆ ಶರ್ಟ್ ವೈಟಾ ಏನು? ಅದೇ ಪ್ಲೈನೇ, ಇನ್ನು ಬೇರೆ ಪ್ಲೈನ್ ಕೆಂಪ್ತೇನೆ. ಅದೇ ಓಡ್ ಬರೋದಕ್ಕೂ ನಾವು ಎದ್ದಿದೆ ಹಿಂಗೆ ಎದ್ದೆ ಪರ್ಚಾಡ್ಕೋ ಗಿರ್ಚಾಡ್ಕೊ ಹೋಗಿ ರಪ್ಪ ಅಂತ ಕೆತ್ನಪ್ಪ ಅಂತ ಬಡ್ಡಿ ಹಿಂಗೆ ಎದ್ದು ಓಡಗಲ್ಲ ರಪ್ಪ ಅಂತ ಬಿದ್ದದ್ದು. ಹಾಂ ಅಲ್ಲಿ ಗುಂಡಿ ಇತ್ತಲ್ಲಿ ಹಳ್ಳ 3 ಆಳ ಅಷ್ಟದ್ದು ಹಳ್ಳ. ಹಾಂ ಹಳ್ಳಕ್ಕೆ ಹೋಗಿ ಜಂಪ್ ಅಂದಮೇಲೆ ಹಳ್ಳಕ್ಕೆ ಇಳಿಲಿಲ್ಲ, ಸೈಡ್ಗೆ ಹೊಂಟೋಯ್ತು. ಇಳಿಲಿಲ್ಲ? ಹಳ್ಳಕ್ಕೆ ಇಳಿದ್ಬಿಟ್ಟಿದ್ರೆ ನಾನು ಹೋಗ್ಕೈತಿರಲಿಲ್ಲ, ಕಾಲೆಲ್ಲ ಅಷ್ಟೊತ್ತು ಹೊಡೆದೋದ್ವಲ್ಲ. ಹಾಂ ನೀವು ಸಡನ್ ಓಡಿದ್ರ ಓಡಿದ್ರ? ಹಾಂ ಬಂದ್ಬಿಡ್ತು ಬರ್ರಂತ. ನಿಂಗೆ ಅನ್ಕೊ ಬರ್ರಂತ ಬಂದ್ಬಿಡ್ತು. ಯಾವ ಆನೆ ಇದ್ದಿದ್ದೋ ಕೊರ ಇದ್ದೋ? ಎಷ್ಟು ಉದ್ದ? ಹಾಂ ಉದ್ದ ಇದ್ದೋ, ದೊಡ್ಡ ಸಲ್ಗ. ಹಾಂ ಎಲ್ಲ ದೊಡ್ಡ ದೊಡ್ಡ ಹಾಕಾರ? ಎಲ್ಲ ದೊಡ್ಡವೇ ಸಲ್ಗ. ದೈತ್ಯ. ಹಾಂ ಎಷ್ಟೆಷ್ಟು ಆನೆ ಗುಂಪಿದೆ ಇಲ್ಲಿ? ಅದೇ 5, 6, 10, 12 ಹಿಂಗೆಲ್ಲ ಅವೆ. ಅದೇ ಹಿಂಗೆ ಕೆಟ್ಟನಲ್ಲಪ್ಪ ಆನೆ ಹಿಂಗೆ ಸಿಗಾಕಬಿಟ್ಟೆ ಅಂತ ಬಡ್ಕೊಂಡದ್ಗೆ ಯಾರೋ ಒಬ್ಬ ರೇಷ್ಮೆ ತೋಟ ಉಳ್ತದನ್ ಬಂದು ಅವನು ಹಿಂಗೆ ನನ್ನ ಎತ್ತು ಕಾಲಿಲ್ಲ. ತಿರ್ಗಾ ಊರಲ್ಲಿ ಬೇರೆ ಜನ ಬಂದು ಕರ್ಕೊಬಂದು ತಿರ್ಗಾ ಫಾರೆಸ್ಟ್ನವ್ರು ಫೋನ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ತಗೋಗಿದ್ರು. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ರಾಮನಗರ ಹಾಸ್ಪಿಟ್ಲಿಗೆ ಅವರೇ ಅಡ್ಮಿಟ್ ಮಾಡಿದರು. ಆಮೇಲೆ ಎಷ್ಟು ಖರ್ಚಾಯಿತು? ಎಲ್ಲ ಅವರೇ ನೋಡ್ಕೊಂಡಿದ್ರು, ಖರ್ಚೆಲ್ಲ ಅವರೇ. ಎಷ್ಟಾಗಿದೆ ಖರ್ಚು? ಹಾಗೆ ಒಂದು 50-60 ಸಾವಿರ ಮೇಲೆ ಆಗದೆ. ಹೌದು, ಅವ್ರು ಕೊಟ್ಟಿರೋದು, ನಮ್ಮವೆಲ್ಲ ಎಕ್ಸ್ಟ್ರಾ ಬೇರೆ ಆಗೋದು. ನಿಮ್ದು ಎಷ್ಟಾಗಿದೆ? ನಮ್ಮದು ಆಗೋದು ಒಂದು 20 ಗಂಟೆನೂ ಆಗವೆ. ಹೇಗೆ ಅದು? ಅವರು ಬರೀ ಬಿಲ್ ಮಾತ್ರ ಕೊಟ್ಟಾರಂತೆ, ಹಂಗೆ ಸಾಯ್ಬೇಕಂತೆ, ಅಂಗಡಿ ಹ್ಯಾಂಡಿಕ್ಯಾಪ್ ಹಾಕ್ಬೇಕಂತೆ. ಆ ಥರ ಬೋಲ್ಡೆ ಹಾಕ್ಬಿಟ್ಟವ್ರೆ ಅವ್ರ ಆಫೀಸಲ್ಲಿ. ಆ ಥರ ಹಾಕವ್ರೆ. ಹ್ಯಾಂಡಿಕ್ಯಾಪ್ ಆದರೆ ದುಡ್ಡು ಸ್ವಲ್ಪ ಬಂದಂತೆ, ಫ್ಲ್ಯಾಟ್ ಔಟ್ ಆದರೆ ಸ್ವಲ್ಪ ಮಾಮೂಲಿ ಹತ್ತಿಗೆ ಬೇರೆ. ಈ ನಮ್ಮವೆಲ್ಲ ಇವಲ್ವೇ ಹಿಂಗೆ ಒಡ್ಡಾಡುವಂಗೆ ಆಗವಲ್ಲ, ಅವಕ್ಕೆ ಎಲ್ಲ ಹಾಸ್ಪಿಟ್ಲಿಗೆ ಬಿಲ್ಲು. ಈಗ ಏನೇನಾಗಿದೆ ಕೈ ಹೇಳಿ? ಅದೇ ಇದು ಫುಲ್ ರಾಡ್ ಹಾಕದೆ, ತೆಗಿಲಿ ರಾಡ. ಹಾಂ ಇದು ಇದು ಬೆರಳು ಆಡುತ್ತಾ ಈಗ? ಆಡುತ್ತೆ. ಹಾಂ ಇನ್ನೂ ಏನು ಭಾರ ಇತ್ತು ಕಾಲು ಸುಮಾರು. ಹಾಂ ಆಮೇಲೆ ಕಾಲು ಇದು ಫುಲ್ ಹೊಡೆದೋಗೋದು. ಇಮಿಡಿ ಇಲ್ಲ? ಹಾಂ ಇಮಿಡಿ ಇಲ್ಲ, ಫುಲ್ ಹೊಡೆದೋಗಿದೆ. ಅಂದ್ರೆ ಆ ಬಿದ್ದಿದ್ದು ಕಲ್ಲಿಗೆ ಬಿದ್ರ? ಕಲ್ಲು ಎಲ್ಲ ಪಪಾಟಿ ಹಳ್ಳ ಬಿದ್ದಾಗ ಪಟ್ಟಂತ ಹೊಡೆದೋಗೋದು ಕಲ್ಲು. ನಾ ಎದ್ದು ತಿರ್ಗಾ ಓಡುವ ಅಂತ ಹೋಯ್ತೀನಿ, ಕೂಂತಾ ಇಲ್ಲ, ಇಮಿಡಿ ಕೂಂತಿಲ್ಲ. ಸೊ ಇದು ಆಗಿದ್ದು ನಿಮ್ಮ ತೋಟದಲ್ಲೇನೆ? ನಮ್ಮ ಮಾವನ ತೋಟ. ಮಾವನ ತೋಟದಲ್ಲಿ. ಆಮೇಲೆ ಹಿಂದೊಬ್ಬರಿಗೆ ಇದಾಯ್ತು ಅಂತಲ್ಲ, ಏನಾಗಿತ್ತು ಅವ್ರಿಗೆ? ಅವರು ತೋಟದಲ್ಲಿ ಮಳೆ ತಿಳ್ತಾ, ಮಾವನ ತೋಟದಲ್ಲಿ ಮಾವನ ಗಿಡದಲ್ಲಿ ಮಳೆ ಬಿಡ್ತಾವಲ್ಲ, ವೇಸ್ಟ್ ಮಳೆಗಳು, ಅವು ತಿಳ್ತಾ ಹೊಡೆದು ಬಿಡ್ತಾ ಇಸ್ಬಿಟ್ರು. ಹಳ್ಳೆ ಪ್ಲಾಟ್ ನನ್ನ ವಯಸ್ಸೆ. ಇವೇನು ಸಿಕ್ಕಾಪಟ್ಟೆ ಇದಾವೆ ಈ ಭಾಗದಲ್ಲಿ? ಆಯ್ತು ಸರ್. ಹಾಂ ಒಂಟಿ ಸಲಗಳು ನಾವೇನು ನಮ್ಮ ಕಡೆ ಏನು ಬೆಳೆಸಾಕ್ತಾ ಇಲ್ಲ. ಹಾಂ ಏನು ಬೆಳೆಸಾಕ್ರು ಬಿಡ್ತಾ ಇಲ್ಲ, ಬೆಳಿಲಿಕ್ಕೆ ಬಿಡ್ತಾ ಇಲ್ಲ. ಬಿಡಕ್ಕೆ ಏನು ಆಗ್ತಾನಿಲ್ಲ, ಏನು ಆಗ್ತಾನೆ ಇಲ್ಲ. ನಮ್ಮೂರಲ್ಲಿ ಬೆಳೀತದಂಗಿಲ್ಲ. ಈಗ ನಮ್ಮೂರವ್ರು ಏನು ಮಾಡ್ತಾನೂ ಇಲ್ಲ. ಯಾಕೆ ಈ ಗ್ರಾಮದಲ್ಲಿ ಈಗ ಬೆಳೆನೇ ಬೆಳೀತಾ ಇಲ್ಲ? ಬೆಳೆನೇ ಬೆಳೀತಾ ಇಲ್ಲ ಸರ್. ಕಾರಣ ಅದೇ ಇದೆ, ಒಂದು ನೈಟ್ ಹೋಯ್ತು ಅಂದ್ರೆ ತುಳಿದು ದಂಸ. ರಾತ್ರಿ ಎಷ್ಟು ಗಂಟೆ ಬರ್ತವೆ? ಬರ್ತವೆ 7-8 ಗಂಟೆವರೆಗೆ ಬಂದ್ಬಿಡ್ತಾವೆ ಸರ್. ಎಲ್ಲಿ ಇಲ್ಲೆಲ್ಲ ಬರ್ತಾವ? ಇಲ್ಲೆಲ್ಲ ಬಂದು ಹೋಯ್ತಾ ಇರೋದು ಹಿಂಗೆ. ಇಲ್ಲ ಹಸಮರ ಇದು ಈಗ ಕಡ್ದ್ಬಿಟ್ರು. ಹಲಸಿನ ಮರ. ಹಸಿನ ಮರ. ಆಮೇಲೆ ಅದಾದ್ಮೇಲೆ ಬೇರೆ ಏನ್ ನಾಶ ಮಾಡುತ್ತೆ? ಮಾವಿನ ಗಿಡ ಸರ್ ನಮ್ಮ ಊರ್ ಕಡೆ ಬೇಜನ್ ನಾಶ. ಎಲ್ಲ ಮುರಿದಾಕ್ಬಿಟ್ಟದ ಹಿಂಗೆ ಸೊಂಡ್ಲಲ್ಲಿ. ಅಲ್ಲ ಬರೀ ಮುರಿತಷ್ಟೇ, ತಿನ್ನೋದಿಲ್ಲ ಮಾವು. ಮಾವಿನಕಾಯಿ ಬಿಟ್ಟಾಗ ತಿಂತದೆ. ಈಗ ಏನು ಇಲ್ಲವಲ್ಲ, ಮುರಿದೀಗ ಸಿಟ್ಟತ್ತೆ. ಸಿಟ್ಟತ್ತಾಗ ಏನ್ ಮಾಡುತ್ತೆ? ತೆಂಗಿನ ಮರ ಎಲ್ಲ ಉಂಟಿಸುದು, ಕೆಟ್ಗುದು. ಈಗ ಮೊನ್ನೆ ಇಲ್ಲಿ ರಾಗಿ ಮೇದೆ, ತೆಂಗಿನ ಮರ ಎಲ್ಲ ಅವರೇ ಫಾರೆಸ್ಟ್ನವರೇ ಬಂದು ನೋಡ್ಕೋದ್ರು. ಈಗ ಮೊನ್ನೆ 2 ಮೆದೆ ತಿನ್ಕೊಬಿಡ ಹಚ್ಕಡೆಗೆ, ತೆಂಗಿನ ಮರ ಎಲ್ಲ ಉಂಟಿಸ್ಬಿಟ್ರೆ. ಹೌದು, ಆದ್ರೆ ಒಂದೇನಾಗುತ್ತೆ ಅಂದ್ರೆ ಈ ಭಾಗದಲ್ಲಿ ಮೊದಲು ಆನೆಗಳಿದ್ವಾ? ಮೊದ್ಲಿರ್ಲಿ ಸರ್, 7-8 ವರ್ಷದಿಂದ ಬಂದ್ಬಿಟ್ಟು. ಮೊದಲು ಬಂದಾಗ ಎಷ್ಟು ಆನೆ ಟೀಮ್ ಇದ್ದು? ಆಗ 5, 6, 3. ಅಮ್ಮಕ್ಕಮ್ಮ ಜಾಸ್ತಿ ಆಗ್ಬಿಟ್ಟು. ಅಂದ್ರೆ ಮೊದಲು, ಯಾಕಂದ್ರೆ ಇತ್ತೀಚೆಗೆ ಅಂತ ಹೇಳಿದ್ರೆ ಮೊದಲು ಬೇಲೂರು, ಸಕಲೇಶ್ಪುರ, ಹಾಸನ ಭಾಗದಲ್ಲಿ ವಿಶೇಷವಾಗಿ ಆನೆ ಕಾರ್ಯಾಚರಣೆ ನಡೀತಾ ಇತ್ತು. ಇತ್ತೀಚೆಗೆ ಕಳೆದ 3 ವರ್ಷದಿಂದ ಪ್ರತಿ ವರ್ಷವೂ ಆನೆ ಕಾರ್ಯಾಚರಣೆ ಪ್ರಾರಂಭವಾಗಿದೆ ಚನ್ನಪಟ್ಟಣ ಭಾಗದಲ್ಲಿ. ಇದಕ್ಕೆ ಕಾರಣ ಏನಂತ ಹೇಳಿದ್ರೆ 8-10 ವರ್ಷದಿಂದ 12 ಆನೆ ಇತ್ತು. ಈಗ ಎಷ್ಟು ಆನೆ ಇದಾವೆ? ಈಗ ಜಾಸ್ತಿ ಆಗ್ಬಿಡ ಸರ್. ಒಂದು 30-40 ಆಗ್ಬಿಟ್ಟೈತೆ. 30-50 ಮೇಲೆ ಆಗವೇನಿ. ಹೌದಾ? 10-15 ಹಿಂಗೆ ಶಿಫ್ಟ್ ಆಗ್ಬಿಟ್ಟವೆ ಬೇರೆ ಬೇರೆ ಕಡೆ ಎಲ್ಲ. ಗ್ಯಾಂಗ್ ಗ್ಯಾಂಗ್ ಆಗ್ಬಿಟ್ಟವೆ. ತಂಡ ಅದರದ್ದು. ಈಗ ಎಲ್ಲ ಊರವರು ನಮ್ಮ ಇಲ್ಲುವವೆ ಅಂತಾರೆ. ಈಗ ಆನೆ ಅನ್ನೋದು ಸರ್ವೇ ಸಾಮಾನ್ಯ. ಸರ್ವೇ ಸಾಮಾನ್ಯ. ಈಗ ನಿಮ್ಮಲ್ಲಿ ಎಲ್ಲರೂ ಬೆಳೆ ಬೆಳೆಯೋದು ಬಿಟ್ಟೆ ಏನಿಲ್ಲ, ಹಿಂಗೆ ರೇಷ್ಮೆ ಬೆಳೆ ಒಂದು ಇದು ಮಾತ್ರ ಸೊಪ್ಪು ಮಾತ್ರ ಮೇಯ್ತಾ ಇಲ್ಲ. ಇದೊಂದ ರೇಷ್ಮೆ ಮುಟ್ಟೋದಿಲ್ಲ. ಮುಟ್ಟೋದಿಲ್ಲ. ಯಾಕೆ? ಅದೇನೋ ಇದೊಂದು ಮಾತ್ರ ಮುಟ್ತಾ ಇಲ್ಲ. ಇದೊಂದು ಯಾಕೆ ತಿನ್ನೋದಿಲ್ಲ? ವಿಶೇಷ ಅಂದ್ರೆ ಮುಸುಕಿನ ಜೋಳ, ರಾಗಿ, ಆಮೇಲೆ ತೆಂಗಿನ ಗಿಡ. ಅಂದ್ರೆ ತೆಂಗಿನ ಗಿಡ ಅಂತ ಹೇಳಿದ ಕೂಡಲೇ ಇನ್ನು ತೆಂಗಿನ ಎಳೆ ಸಸ್ಯ ಗಿಡ ಅದು.
ಆವಾಗಲೇ ಹಾಕಿರೋದು. ಮಾವು ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಒಂದು ಹುಲ್ಲಿದೆ, ಇದು ಸೀಮೆ ಹುಲ್ಲು, ಆದ್ರೆ ಇದನ್ನ ಅಷ್ಟು ತಿನ್ನೋದಿಲ್ಲ ಅನ್ಕೊಳ್ತೇನೆ. ಸೊ ಒಟ್ಟಾರೆಯಾಗಿ ಈ ರೀತಿ ಆಹಾರವನ್ನ ಹುಡುಕೊಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ಕಾವೇರಿ ಮತ್ತೆ ಕನಕಪುರ ಮಧ್ಯಭಾಗದಲ್ಲಿ ಸುಮಾರು ಕಲ್ಲು ಗಣಿಗಾರಿಕೆಗಳು ಪ್ರಾರಂಭವಾಗತ್ತೆ ಈ ಭಾಗದಲ್ಲಿ. ಹೀಗಾಗಿ ಕಾಡು ಬಿಟ್ಟು ನಾಡಿನತ್ತ ಆನೆಗಳ ಪ್ರಯಾಣ ಶುರು ಮಾಡ್ತವೆ. ಈಗ ಇವ್ರು ಹೇಳ್ತಾ ಇದ್ರು, ಇವ್ರು ದಾಳಿಗೆ ಒಳಗಾದಂಥವ್ರು ಸ್ವತಃ 10-12 ಇದ್ದಂಥ ಆನೆ ಈಗ 50ರವರೆಗೆ ಬಂದಿದೆ ಅಂತ ಹೇಳಿ. ಆದರೆ ಒಂದು ಆಮೇಲೆ ಇತ್ತೀಚೆಗೆ ನಿಮ್ಮಲ್ಲಿ ಒಂದು ಆನೆ ಅನ್ನೋದು ಸರ್ವೇ ಸಾಮಾನ್ಯ ಎಷ್ಟು ಗಂಟೆಗೆ ಶುರುವಾಗುತ್ತೆ ಆನೆಗಳ? 7 ಗಂಟೆಗೆ ಸಂಜೆ? 7 ಗಂಟೆಗೆ ಬಂದ್ಬಿಡ್ತೀವಿ ಸರ್. ಬೆಳಿಗ್ಗೆ ಮಾಮೂಲಿ 5:30-6 ಗಂಟೆ ಹೊತ್ತಿಗೆ ಹೋಯ್ತಾ ಇರ್ತಾರೆ ಕಾಡಿಗೆ. ತುಂಬ ವಿಶೇಷ ಅಂದರೆ ಈ ಭಾಗದಲ್ಲಿ ನಾವೆಲ್ಲ ಹೊಲಗಳನ್ನು ನೋಡ್ಕೊಂಡು ಬಂದ್ವಿ. ಇತ್ತೀಚೆಗೆ ಸಂಜೆ 5 ಗಂಟೆ ಆದರೆ ಅಲ್ಲಿ ಕರ್ಫ್ಯೂ ಆಗುತ್ತೆ ಅಂತ ಹೇಳಿದ್ರೆ ಯಾರು ಹೊಲದ ಹತ್ರ ಹೋಗೋದಿಲ್ಲ. ಸಂಜೆ 5 ಗಂಟೆಯಿಂದ ಬೆಳಗ್ಗೆ 8 ಗಂಟೆವರೆಗೆ. ಕರೆಕ್ಟಾ? ಸಂಜೆ 5 ಗಂಟೆಯಿಂದ ಯಾರು ರಾತ್ರಿ ಬೆಳಗ್ಗೆ 8 ಗಂಟೆ ಯಾರು ಹೋಗೋದಿಲ್ಲ, ಹೊಲದ ಹತ್ರ ಹೋಗೋದಿಲ್ಲ. ಕಡೆ ನೈಟ್ ಕರೆಂಟು ಕೊಡೋದಿಲ್ಲ. ನೈಟ್ ಆಗ ನೀರು ಕಟ್ಟಕ್ಕೆ ಹೋಗೋರು ಆನೆ ದಾಳಿ ಅಂದ್ಬಿಟ್ಟು ನೈಟ್ ಕೊಡೋದಿಲ್ಲ, ಹಗಲೊತ್ತೆ ಕೊಟ್ಬಿಡ್ತಾರೆ. ಆಮೇಲೆ ಹೊಲ ಕದಿಯವ್ರು ಯಾರಾದ್ರು ಬರೋದಿಲ್ಲ? ಏನಿಲ್ಲ. ಹೊಲಗಳ್ರು ಏನು ಯಾಕೆ ಕಳ್ರಿಗಿಲ್ರಿ ಏನೂ ಇಲ್ಲ. ಯಾಕೆ ಭಯ ಬಿಟ್ಬಿಟ್ಟಿದ್ರ? ಅವರು ಭಯ ಬಂದಿದ್ದೀರಾ? ಭಯ, ಎಲ್ಲ ಭಯ. ಕಳ್ರಿ ಭಯ. ಮೊದ್ಲು ನೀವು ಹೊಲ ಕಾಯ್ಲಿಕ್ಕೆ ಹೋಗ್ತಾ ಇದ್ರ? ಅವಾಗ ನೀರ್ ಕಟ್ಟಕ್ಕೆಲ್ಲ ಹೋಗೋಲ್ಲ, ನೈಟ್ ನೀರ್ ಶಿಫ್ಟ್ಗೆ. ಕರೆಕ್ಟ್ ತಾನೆ? ಆದ್ರೆ ಈಗ ಹೊಲ ಕಾಯ್ಲಿಕ್ಕೆ ಯಾರು ಹೋಗುದಿಲ್ಲ. ಇಲ್ಲ 9 ಗಂಟೆ 4 ಗಂಟೆ ಒಂದು ಶಿಫ್ಟ್ ಕೊಟ್ಬಿಡ್ತಾರೆ ಈಗ ಕರೆಂಟ್ ಬೆಳಗ್ಗೆ. ಬೆಳಗ್ಗೆ ವಿಶೇಷ ಬೆಳಗ್ಗೆ 9ರಿಂದ 4 ಗಂಟೆವರೆಗೆ ಕರೆಂಟ್ ಕೊಡ್ತಾರೆ. ಯಾಕಂತ ಹೇಳಿದ್ರೆ ಆನೆ ದಾಳಿಯ ಪ್ರದೇಶವಾಗಿರೋದ್ರಿಂದ. ಸೊ 50-60 ಆನೆ ಗುಂಪು ಇಲ್ಲಿದಾವೆ. ಆದ್ರೆ 10 ಆನೆಗಳಾಗಿ ಸಪರೇಟ್ ಆಗ್ತವೆ.